ಜಸ್ಟ್ ವಿಜಯಪುರನ ಅಲ್ಲ, ನಾನು ಆರಂಭದಲ್ಲೇ ಹೇಳಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತೆ. ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಮಳೆಯಿಂದ ಅತಿ ಹೆಚ್ಚಿನ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಾಗಲಕೋಟೆಯ ಭಾಗದಲ್ಲೂ ಕೂಡ ಈ ಮಳೆಯ ಅವಾಂತರಗಳು ಸೃಷ್ಟಿಯಾಗಿದ್ದು ಬಸ್ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ನೀರಿನ ರಭಸ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಈ ಹುನಗುಂದ ತಾಲೂಕಿನ ರಾಮವಾಡಗಿಯಲ್ಲಿ ಮಳೆಗೆ ಹಳ್ಳ ಕೊಳ್ಳ ಎಲ್ಲ ತುಂಬಿ ಹರಿತಾ ಇದೆ. ಈ ಹಳ್ಳದಲ್ಲೇ ಈಗ ಬಸ್ ಅಲ್ಲಿಂದ ಹೋಗ್ತಾ ಇರುವಂತಹ ದೃಶ್ಯ, ಬಟ್ ಅಲ್ಲೇ ಸಿಲುಕಾಕಿಕೊಂಡು ಕೆಟ್ಟು ಹೋಯ್ತಂತೆ ಬಸ್. ಹುನಗುಂದದಿಂದ ಕರಡಿ, ಜಾಲಕ, ಮಲದಿನ್ನಿ ಗ್ರಾಮಗಳಿಗೆ ಹೋಗ್ತಾ ಇದ್ದ ಬಸ್ ಇದು. ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಮುಳುಗಡೆಯಾಗಿದ್ರೂ ಕೂಡ 10 ರಿಂದ 15 ಜನರಿದ್ದ ಬಸ್ಸನ್ನ ಹರಿಯುವ ಹಳ್ಳದ ಮೂಲಕ ಸೇತುವೆ ದಾಟಿಸುವ ಯತ್ನ ಮಾಡಿದ್ದಾರೆ ಚಾಲಕ, ಬಟ್ ಅದು ಸಾಧ್ಯ ಆಗಿಲ್ಲ. ಅದೃಷ್ಟವಶಾತ್ ಯಾವುದೇ ಅವಘಡ ಆಗಿಲ್ಲ. ಕೆಟ್ಟು ನಿಂತ ಬಸ್ಸನ್ನ ಟ್ರ್ಯಾಕ್ಟರ್ ಸಹಾಯದಿಂದ ಎಳೆದು ತಂದು ಸ್ಥಳೀಯರು ಅದನ್ನ ಬೇರೆ ಕಡೆ ಬಿಟ್ಟಿದ್ದಾರೆ ಬಸ್ಸನ್ನ. ನೋಡಿ, ಇಷ್ಟೆಲ್ಲ ರಭಸದಿಂದ ನೀರು ಹರಿತಾ ಇದೆ, ಹಳ್ಳ ಕೊಳ್ಳ ಭರ್ತಿಯಾಗಿ. ಅದರಲ್ಲೇ ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಆ ಸೇತುವೆಯನ್ನು ದಾಟಿಸ್ಬಿಡ್ತೀನಿ, ಇನ್ನೆಲ್ಲಗೂ ತಲುಪಿಸ್ಬಿಡ್ತೀನಿ ಅಂತ ಸಾಹಸ ಯಾಕೆ ಅಂತ 10 ರಿಂದ 15 ಜನ ಇದ್ರಂತೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರು? ಇದು ಕೂಡ ಪ್ರಶ್ನೆ ಆಗುತ್ತಲ್ವಾ. ಸದ್ಯ ಈಗ ಬಸ್ನಲ್ಲಿದ್ದ ಅಷ್ಟು ಪ್ರಯಾಣಿಕರನ್ನ ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬರಲಾಗಿದೆ. ಜೊತೆಗೆ ಟ್ರ್ಯಾಕ್ಟರ್ ಮೂಲಕ ಬಸ್ಸನ್ನು ಕೂಡ ದಡ ಸೇರಿಸಿದ್ದಾರಂತೆ ಅಲ್ಲಿನ ಸ್ಥಳೀಯರು.